ಕಾಲು ಒಡೆದಿರುವ ಸಮಸ್ಯೆಗೆ ಮನೆಯಲ್ಲೇ ಈಸಿಯಾಗಿ ಯಾವ ಥರ ಹೋಮ್ ರೆಮಿಡಿ ಮಾಡೋದಂತ ನೋಡೋಣ. ಕಾಲು ಉರಿ ಕೂಡ ಕಡಿಮೆಯಾಗುತ್ತೆ. ಕಾಲು ಒಡೆದು ಬ್ಲಡ್ ಬಂದರೂ ಕೂಡ ಕಡಿಮೆಯಾಗುತ್ತೆ. ಇದನ್ನು ಬಳಸೋದ್ರಿಂದ ಅದು ವೀಳ್ಯದೆಲೆನ ಬಳಸಿಬಿಟ್ಟು ಯಾವ ಥರ ಮನೆಯಲ್ಲಿ ರೆಡಿ ಮಾಡೋದು ಅಂತ ನೋಡೋಣ. ನಾನು ವೀಳ್ಯದೆಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆ ಸಾಮಾನ್ಯ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಪೂಜೆಗೆಲ್ಲ ಬಳಸ್ತೀವಿ ದಿನನಿತ್ಯ. ಮತ್ತು ಎಲೆನ ನಾವು ಸಾಮಾನ್ಯವಾಗಿ ತಿಂದರೂ ಕೂಡ ತುಂಬ ಒಳ್ಳೆಯದು ಬೇರೆ ಎಲೆ ಅಡಿಕೆನೆ. ಹಾಗೆಯೇ ಕಾಲು ಒಡೆದಿರುವ ಸಮಸ್ಯೆ ಕೂಡ ತುಂಬ ಒಳ್ಳೆಯದು ವೀಳ್ಯದೆಲೆ. ಯಾವುದಾದ್ರೂ ಎಲೆನ ತೊಗೋಬೋದು. ಕಪ್ಪು ಎಲೆನಾದರೂ ತೊಗೋಬೋದು, ಬಿಳಿ ಎಲೆನಾದರೂ ತೊಗೋಬೋದು. ನಾನು ಕಪ್ಪು ಎಲೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಎಲೆನ ತೊಗೊಳ್ಳಿ. ಜಾಸ್ತಿ ಒಡೆದಿರೆ ಜಾಸ್ತಿಯಾಗಿ ಮಾಡ್ಕೊಳ್ಳಿ. ನಾನು ಒಂದು 10ರಿಂದ 15 ಎಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆನ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು 3 ಎಲೆನ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 3ರಿಂದ 4 ಆದರೂ ತೊಗೋಬೋದು. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಹಾಗೇನಾದರೂ ಕುಟ್ಕೊಂಡು ನೀವು ರಸನ ತೊಗೋಬೋದು. ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ರೂ ಕೂಡ ನೀವು ರಸನ ತೊಗೋಬೋದು. ನಾನು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ವೀಳ್ಯದೆಲೆನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಎಲೆನ ಹಾಕ್ಕೊಳ್ಳಿ. ಜಾಸ್ತಿ ಒಡೆದಿದ್ದರೆ ಸ್ವಲ್ಪ ಜಾಸ್ತಿಯಾಗಿ ತೊಗೊಳ್ಳಿ. ಇದಕ್ಕೆ ನಾನು ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ರಸ ಸಾಕು. ಒಂದು ನಿಂಬೆಹಣ್ಣಲ್ಲಿ ಅರ್ಧ ತೊಗೊಳ್ತಾ ಇದ್ದೀನಿ. ನಿಂಬೆಹಣ್ಣು ಬಳಸೋದ್ರಿಂದನೂ ಅಷ್ಟೇ ನಿಮಗೆ ಕಾಲಲ್ಲಿ ಗಲೀಜೆಲ್ಲ ಸೇರಿಕೊಂಡಿದ್ರೆ ಒಡೆದೇ ಇರುತ್ತಲ್ಲ, ಅಲ್ಲಿ ಗಲೀಜೆಲ್ಲ ಸೇರಿಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ. ಅದರಿಂದ ಸ್ವಲ್ಪ ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವೀಳ್ಯದೆಲೆನ ಬಳಸೋದ್ರಿಂದ ಕಾಲು ಒಡೆದಿರುವ ಸಮಸ್ಯೆ ತಕ್ಷಣ ಕಡಿಮೆಯಾಗುತ್ತೆ. ಒಂದು ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದನ್ನ ಹಾಕಿ ಮಾಡಿ ನೋಡಿದಾಗ. ಇದನ್ನು ನೀವು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೈಸಾದ್ರೂ ರುಬ್ಕೋಬೋದು, ಇಲ್ಲ ತರಿ ಆದರೂ ಕೂಡ ರುಬ್ಕೋಬೋದು. ನೋಡಿ ರುಬ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಾಗ ಅಷ್ಟು ನೈಸ್ ಆಗಲ್ಲ, ಸ್ವಲ್ಪ ರಫ್ ಆಗೇ ಇರುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ರುಬ್ಕೊಂಡು ರಸನ ಮಾತ್ರ ತೊಗೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ರಸನ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬೌಲಿಗೆ ನಾನು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಯೂಸ್ ಮಾಡ್ಬೋದು. ಇನ್ಸ್ಟೆಂಟು ಬ್ರೂ ಆದ್ರೂ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಅಡುಗೆ ಸೋಡಾನೂ ಅಷ್ಟೇ ಸಾಮಾನ್ಯ ಕಿಚನ್ನಲ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಅದನ್ನು ಕೂಡ ಅಷ್ಟೇ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಟೀ ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ, ಇನ್ಸ್ಟೆಂಟ್ ಕಾಫಿ ಪುಡಿ. ಅದ್ರ ಜೊತೆಗೆ ಅರ್ಧ ಲೆಮನ್ ನಿಂಬೆಹಣ್ಣು ರಸನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಳ್ಳೆಯ ಒಂದು ನೊರೆ ಬರುತ್ತೆ. ನೋಡಿ ಇವಾಗ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಕಾಲಿನ ಒಡೆದಿರುವ ಸಮಸ್ಯೆ ತಕ್ಷಣ ಕಡಿಮೆಯಾಗುತ್ತೆ. ಮತ್ತೊಂದು ಪಾತ್ರೆಯಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಫಸ್ಟೇ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಲ್ಲ ವೀಳ್ಯದೆಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕಾಲು ತುಂಬ ಸಾಫ್ಟ್ ಆಗುತ್ತೆ. ಈ ಥರ ನೀರು ಮಾಡಿ ಕಾಲನ್ನ ನೀವು ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಲು ಒಡೆದಿರೋದು, ಅದ್ರ ಒಳಗಡೆ ಎಲ್ಲ ಗಲೀಜೆಲ್ಲ ಸೇರಿಕೊಂಡಿರುತ್ತೆ, ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಇವಾಗ ಈ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ. ಇದನ್ನು ಕುದಿಸ್ಕೋಬೇಕು. ಒಂದು 10 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5ರಿಂದ 6 ವೀಳ್ಯದೆಲೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸಾಕು. ಒಂದು 3ರಿಂದ 4 ವೀಳ್ಯದೆಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಫಸ್ಟು ಅರಿಶಿನ ಜೊತೆಗೆ ಚೆನ್ನಾಗಿ ಕುದಿಸ್ಕೊಂಡು 10 ನಿಮಿಷ ಆದ್ರೂ ಕುದಿಸ್ಕೋಬೇಕು. ನಿಮಗೆ ಟೈಮ್ ಇದ್ದರೆ ಒಂದು 1/4 ಗಂಟೆ ಕುದಿಸ್ಕೊಳ್ಳಿ. ನೋಡಿ ಇವಾಗ ಅದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಕಲರ್ ರೆಡ್ ಕಲರ್ ಬಂದಿದೆ ಎಲೆ ಜೊತೆ ಹಾಕಿ ಕುದಿಸಿದಾಗ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನಾನು ಉಗುರು ಬೆಚ್ಚಗೆ ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ನಾನೇನು ಕುದಿಸ್ಕೊಂಡಿದ್ದೀನಲ್ಲ ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಇವಾಗ ಸಮ್ಮರಲ್ಲಿ ಜಾಸ್ತಿಯಾಗಿ ಕಾಲು ಉರಿಯುತ್ತೆ. ಏನೇ ಮಾಡಿದ್ರೂ ಕಾಲು ಉರಿ ಕಡಿಮೆ ಆಗಲ್ಲ ಅಂದಾಗ ಈ ಥರ ನೀರಲ್ಲಿ ನೀವು ಕಾಲನ್ನು ಒಂದು 10 ನಿಮಿಷ ಇಟ್ಕೊಳ್ಳಿ. 10 ನಿಮಿಷ ಆದಮೇಲೆ ಕ್ಲೀನಾಗಿ ಇದನ್ನು ಉಜ್ಕೊಂಡು ಫಸ್ಟು ಕ್ಲೀನಾಗಿ ಉಜ್ಕೊಂಬಿಡಿ. ಏನು ನಾನು ನಿಂಬೆಹಣ್ಣು ಸಿಪ್ಪೆನ ಇಟ್ಕೊಂಡಿದ್ದೀನಿ, ಆ ಸಿಪ್ಪೆಯಲ್ಲಿ ಕ್ಲೀನಾಗಿ ಈ ಕಾಫಿ ಪುಡಿನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕ್ಲೀನಾಗಿ ಕಾಲಿಗೆಲ್ಲ ಅಪ್ಲೈ ಮಾಡಬೇಕು. ಫುಲ್ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಬಳಸೋದ್ರಿಂದ ಕಾಲಲ್ಲಿ ಗಲೀಜು ಮತ್ತು
ಕಾಲು ಒಡೆದಿದ್ದಾಗ ಅದಕ್ಕೆ ಮಣ್ಣೆಲ್ಲ ಸೇರ್ಕೊಂಡಿರುತ್ತೆ. ಈ ಥರ ಮಾಡೋದ್ರಿಂದ ಮಣ್ಣೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಔಟ್‌ಸೈಡ್‌ಗೆ. ಇದನ್ನ ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ಟು ನೀರಲ್ಲಿ ಕಾಲನ್ನ ನೆನೆಸಿಟ್ಕೊಳ್ಳಿ. ಕ್ಲೀನಾಗಿ ಉಜ್ಕೋಬೇಕು. ನಿಂಬೆಹಣ್ಣು ಸಿಪ್ಪೆಯಿಂದನೇ ಉಜ್ಕೊಳ್ತಾ ಇದ್ದೀನಿ ಎಲ್ಲ ಕಡೆನೂ. ಇಲ್ಲ ನೀವು ಕೈಯಲ್ಲಿ ಕೂಡ ಕ್ಲೀನಾಗಿ ಮಸಾಜ್ ಮಾಡ್ಕೋಬೋದು. ನಾವು ಇವಾಗ ಮುಖಕ್ಕೆಲ್ಲ ಯಾವ ಥರ ಮಸಾಜ್ ಮಾಡ್ತೀವಿ ಹಾಗೇನೆ ಕಾಲು ಕೂಡ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬಿಸಿ ನೀರಲ್ಲಿ ಕಾಲನ್ನು ಇಟ್ಕೊಳ್ಳಿ. 5 ನಿಮಿಷ ಆದಮೇಲೆ ಇದನ್ನು ವಾರದಲ್ಲಿ 2 ಸರಿ ಆದರೂ ಮಾಡಲೇಬೇಕು. ನೋಡಿ ಇವಾಗ ಕ್ಲೀನಾಗಿ ಉಜ್ಜಿಬಿಟ್ಟು ಕಾಲನ್ನ 5 ನಿಮಿಷ ಬಿಸಿನೀರಲ್ಲಿ ಇಟ್ಕೊಂಡು ಫುಲ್ ಎಲ್ಲ ಕಡೆನೂ ಉಜ್ಕೋಬೇಕು. ಉಗುರು ಸೈಡಲ್ಲಿ ಮತ್ತು ಬೆರಳಿನ ಸೈಡಲ್ಲೆಲ್ಲ ಕ್ಲೀನಾಗಿ ಉಜ್ಕೊಳ್ಳಿ. ಏನು ಡೆಡ್ ಸ್ಕಿನ್ ಅಂತ ಹೇಳ್ತೀವಿ, ಅದೊಂಥರ ಡ್ರೈ ಆಗಿರುತ್ತೆ. ಆ ಡೆಡ್ ಸ್ಕಿನ್ ಇದ್ದಾಗ ನಿಮಗೆ ಕಾಲು ಉರಿ ಜಾಸ್ತಿ ಬರುತ್ತೆ, ಮೈಕೈ ನೋವು ಕೂಡ ಬರುತ್ತೆ ಕಾಲು ಉರಿ ಇದ್ದಾಗ. ಇವಾಗ ನೀರಲ್ಲಿ ಹಾಕ್ಕೊಳ್ಳಿ, ಒಂದು 5ರಿಂದ 10 ನಿಮಿಷ ಇಟ್ಕೊಂಡ್ರೆ ಸಾಕು. ಅವಾಗ ಡ್ರೈ ಸ್ಕಿನ್ನು ಏನು ಡೆಡ್ ಸ್ಕಿನ್ ಅಂತೀವಿ ಅದೆಲ್ಲ ಸಾಫ್ಟ್ ಆಗುತ್ತೆ. ಕ್ಲೀನಾಗಿ ಒಂದು ಕಲ್ಲು ತಗೊಂಡು ಕ್ಲೀನಾಗಿ ಉಜ್ಕೊಳ್ಳಿ. ಇಲ್ಲ ನಿಮಗೆ ಕಾಲು ಕ್ಲೀನ್ ಮಾಡೋ ಬ್ರಷ್ ಇದ್ರೂ ಕೂಡ ಬ್ರಷಲ್ಲಿ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು. ಸೈಡಲ್ಲಿ ಮುಂದೆ ಬೆರಳಿನ ಸೈಡಲ್ಲಿ ಎಲ್ಲ ಕ್ಲೀನಾಗಿ ನೀಟಾಗಿ ಉಜ್ಕೋಬೇಕು. ನೀಟಾಗಿ ಉಜ್ಕೊಂಡಾದ್ಮೇಲೆ ಒಂದ್ಸರಿ ಮತ್ತೆ ಬೇರೆ ನೀರಲ್ಲಿ ತೊಳ್ಕೊಳ್ಳಿ. ತೊಳ್ಕೊಂಡಾದ್ಮೇಲೆ ನಾನು ಫಸ್ಟೇ ತೆಗೆದಿಟ್ಕೊಂಡಿದ್ದೀನಲ್ಲ ರಸಕ್ಕೆ ನಾನು ಅಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಪುಡಿ ಇಲ್ಲ ಅಂದರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನ್ ಸೋಡಾ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ಕಲಿಸ್ಕೋಬೇಕು. ಇದನ್ನು ಕಾಲಿಗೆ ಚೆನ್ನಾಗಿ ಹಾಕ್ಕೊಂಡು ಮಸಾಜ್ ಮಾಡಬೇಕು. ಆವಾಗ ನಿಮ್ಮ ಕಾಲು ಸಾಫ್ಟ್ ಆಗುತ್ತೆ, ಒಡೆದಿರೋದು ಕೂಡ ಕಡಿಮೆ ಆಗುತ್ತೆ. ಮತ್ತು ನೀಟಾಗಿ ಎಲ್ಲ ಕಡೆನೂ ಉಜ್ಕೊಳ್ಳಿ. ಕಾಲು ಬೆರಳು ಸೈಡಲ್ಲಿ, ಹಿಂದುಗಡೆ, ಪಾದಕ್ಕೆ ಎಲ್ಲ ಕಡೆನೂ ಉಜ್ಜಿಬಿಟ್ಟು 5 ನಿಮಿಷ ಬಿಟ್ಟರೆ ಸಾಕು. ಜಾಸ್ತಿ ಬಿಡಬೇಕು ಅಂತೇನಿಲ್ಲ. ಇದು ಸಾಯಂಕಾಲ ಟೈಮಲ್ಲಿ ಮಾಡಿ ಈ ಥರ ಮಾಡೋದ್ರಿಂದ ನಿಮಗೆ ಡೆಡ್ ಸ್ಕಿನ್ನು ಮತ್ತು ಕಾಲು ಉರಿ, ಕಾಲು ಒಡೆಯೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಎಲ್ಲನೂ ಕೂಡ 2 ಕಾಲಿಗೆ ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಿ. ನಾವು ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ಒಳ್ಳೆ ಒಂದು ಮಸಾಜ್ ಅಂತಲೇ ಹೇಳ್ಬೋದು ಕಾಲಿಗೆ. ಕ್ಲೀನಾಗಿ ಅದನ್ನು ಅಪ್ಲೈ ಮಾಡ್ತಾನೆ ಹಾಗೆ ಮಸಾಜ್ ಮಾಡ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ತುಂಬ ಹೊತ್ತು ಬಿಡಬೇಕು ಅಂತನಿಲ್ಲ, 10 ನಿಮಿಷ ಬಿಟ್ಟರೆ ಸಾಕು. ನೋಡಿ 2 ಕಾಲಿಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಉಗುರಿನ ಸುತ್ತ ಸೈಡಲ್ಲಿ, ಬೆರಳಿನ ಸೈಡಲ್ಲೆಲ್ಲ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಇವಾಗ 10 ನಿಮಿಷ ಆದಮೇಲೆ ಕಾಲನ್ನ ತೊಳೆದುಬಿಟ್ಟು ತೋರಿಸ್ತೀನಿ ಎಷ್ಟು ಕ್ಲೀನಾಗಿದೆ ಅಂತ. ಮತ್ತು ಒಂದು ಕಲ್ಲಿಂದ ಕ್ಲೀನಾಗಿ ಉಜ್ಕೋಬೇಕು. ನೀವು ಬ್ರಷ್ ಇದ್ದರೂ ಕೂಡ, ಕಾಲು ಉಜ್ಜೋ ಬ್ರಷ್ ಇದ್ದರೂ ಕೂಡ ಬ್ರಷಲ್ಲಿ ಕ್ಲೀನಾಗಿ ಉಜ್ಕೊಂಡು ಆಮೇಲೆ ಮತ್ತೆ ಬೇರೆ ನೀರಲ್ಲಿ ತೊಳೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಒರೆಸ್ಕೊಂಡು ಆದಮೇಲೆ ಇದನ್ನು ನೈಟಲ್ಲೇ ಮಾಡಬೇಕು. ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು. ಜಾಸ್ತಿ ಅಪ್ಲೈ ಮಾಡ್ಕೋಬಾರ್ದು. ಸ್ವಲ್ಪ 1 ಡ್ರಾಪ್ಸ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನೈಟಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಕಾಲು ಒಡೆಯೋ ಸಮಸ್ಯೆನೇ ಬರೋದಿಲ್ಲ. ಕೊಬ್ಬರಿ ಎಣ್ಣೆನ ನೈಟಲ್ಲೇ ಅಪ್ಲೈ ಮಾಡಬೇಕು, ಡೈಲಿ ಅಪ್ಲೈ ಮಾಡಬಾರ್ದು. ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ಒಂದು ಹಳೆಯ ಸಾಕ್ಸನ್ನ ಹಾಕ್ಕೊಂಡು ನೀವು ಬೆಳಿಗ್ಗೆ ಸಾಕ್ಸ್ ತೆಗೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡೋದ್ರಿಂದ ನಿಮ್ಮ ಕಾಲು ಒಡೆಯೋ ಸಮಸ್ಯೆ ಆಗಲಿ, ಕಾಲು ಉರಿ ಕೂಡ ನಿಮಗೆ ಬರೋದಿಲ್ಲ. ಯಾವಾಗಲೂ ಕೂಡ ಕಾಲು ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.